ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 41 ಮೊದಲನೇ ವಚನ ಹೇಳುತ್ತೆ, ದಿಕ್ಕಿಲ್ಲದವನ ಪರಾಂಬರಿಸುವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ದೇವ್ರ ವಾಕ್ಯ ಹೇಳುತ್ತೆ, ದಿಕ್ಕಿಲ್ಲದವನ ರಕ್ಷಿಸುವನು ಧನ್ಯನು, ಆಪತ್ಕಾಲದಲ್ಲಿ ದೇವರು ಅವನನ್ನು ರಕ್ಷಿಸುವನು. ಹಲ್ಲೆಲೂಯಾ. ದೇವ ಮಕ್ಕಳೇ, ಈ ವೇಳೆಯಲ್ಲಿ ನಾವು NH ಆಸ್ಪತ್ರೆ ಒಳಗಡೆ ನಾನು ದೇವ್ರ ವಾಕ್ಯನ ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡುವಾಗೆ ಒಂದು ಪೇಷೆಂಟ್ನ ನಾವು ನೋಡೋಕ್ಕೆ ನಾವು ಬಂದಿದ್ದೀವಿ. ಅನೇಕರು ಆಸ್ಪತ್ರೆಗಳಲ್ಲಿ ಅಡ್ಮಿಂಟ್ ಆಗಿರೋಂಥ ಸಮಯಗಳಲ್ಲಿ ಎಷ್ಟೋ ಮಕ್ಕಳು ಅವರಿಂದ ಒಳ್ಳೆಯ ಆಶೀರ್ವಾದ ಹೊಂದ್ಕೊಂಡಿರ್ತಾರೆ, ಸಹಾಯ ಹೊಂದ್ಕೊಂಡಿರ್ತಾರೆ. ಆದರೆ ಅಂಥವರು ಕಷ್ಟ ಕಾಲದಲ್ಲಿ ಅವ್ರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿರೋಗೆ ಅವ್ರನ್ನ ಅನೇಕರು ಬಂದು ನೋಡೋದೇ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಅವ್ರಿಗೆ ದಿಕ್ಕಿಲ್ಲದೆ ಇರೋಂಥ ಸಮಯಗಳಲ್ಲಿ ಅವ್ರನ್ನೇನು ಮಾಡಬೇಕಂತೆ, ರಕ್ಷಿಸಬೇಕು. ಆಗ ದೇವ್ರು ಏನು ಮಾಡ್ತಾರೆ, ಆಪತ್ ಕಾಲಗಳು ಬರುವಾಗೆ ದೇವ್ರು ಅವ್ರನ್ನ ರಕ್ಷಿಸುತ್ತಾನೆ ಎಂದು ಬರೆಯಲ್ಪಟ್ಟಿದೆ. ಮತ್ತು ದೇವ್ರ ವಾಕ್ಯ ಹೇಳುತ್ತೆ, ಅವನು ಅಸ್ತಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧಾರಿಸುವನು, ಅವನ ರೋಗವೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದೆಯಲ್ಲ ಸ್ವಾಮಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸ್ಥಳದಲ್ಲಿ ನೋಡುವಾಗೆ ರೇಣುಕಾ ಸಿಸ್ಟರ್ ಅವರು ಪಾಪ ಮೈಗೆ ಹುಷಾರಿಲ್ಲ, ಅವ್ರಿಗೆ ತುಂಬಾ ಅಲರ್ಜಿ ಮೂಲಕವಾಗಿ ಆಸ್ಪತ್ರೆಯಲ್ಲಿ ಇವತ್ತಿಗೆ 3 ದಿನ ಆಯಿತು ಅಡ್ಮಿಂಟ್ ಆಗಿದ್ದಾರೆ. ಅನೇಕ ಸಭೆ ಮಕ್ಕಳು ಬಂದು ಆ ಮಗಳನ್ನ ನೋಡಿಕೊಂಡು ಹೋಗಿದ್ದಾರೆ. ನಾನು ಸಹ ಇವತ್ತು ರೇಣುಕನ ನೋಡೋಕ್ಕೆ ಬಂದಿದ್ದೀನಿ. ಆ ಮಗಳಿಗೆ ದೇವರು ಪರಿಪೂರ್ಣವಾಗಿ ಆರೋಗ್ಯ ಕೊಟ್ಟಿದ್ದಾರೆ. ಆ ಮಗಳು ಚೆನ್ನಾಗಿರುವಾಗೆ ಅನೇಕರಿಗೆ ಪಾಪ ಆ ಮಗಳು ಸಹಾಯ ಮಾಡ್ತಾಳೆ. ನಾನು ಎಷ್ಟೋ ಸಾರಿ ಜ್ವರ, ಅನೇಕ ಬಲಹೀನವಾಗಿರೋ ಸಮಯದಲ್ಲಿ ಪಾಪ ಮಗಳು ಬಂದು ನನ್ನನ್ನು ನೋಡಿ ನನಗೆ ದುಡ್ಡೆಲ್ಲ ಕೊಟ್ಟು ಹಣ್ಣೆಲ್ಲ ಇಸ್ಕೊಟ್ಟು ಈ ರೀತಿಯಾಗಿ ನೋಡಿ ಹೋಗಿದ್ದಾಳೆ ಆ ಮಗಳು. ಅದೇ ಥರ ಎಷ್ಟೋ ಮಕ್ಕಳು ಈ ರೀತಿಯಾಗಿರುವಾಗೆ ಆ ಮಗಳು ಅನೇಕರಿಗೆ ಸಹಾಯ ಮಾಡೋಂಥ ಒಂದು ಒಳ್ಳೆಯ ಮನಸ್ಸು ರೇಣುಕಾಗೆ ಇದೆ. ಹಲ್ಲೆಲೂಯಾ. ನಾವು ಹೌದು, ಕಷ್ಟಗಳು ಬರುವಾಗೆ, ರೋಗಗಳು ಬರುವಾಗೆ, ಅನೇಕ ತೊಂದರೆಗಳು ಬರುವಾಗೆ ಹೋಗಿ ಏನು ಮಾಡಬೇಕಂದ್ರೆ ಅಂಥ ವ್ಯಕ್ತಿಗಳನ್ನ ನಾವು ನೋಡಬೇಕು. ನಿಮ್ಮ ರಿಲೇಷನ್ಗಳಲ್ಲಿ, ನಿಮ್ಮ ಸ್ನೇಹಿತರುಗಳಲ್ಲಿ, ನಿಮ್ಮ ಸಂಬಂಧಿಕರುಗಳಲ್ಲಿ ಅಲ್ವಾ. ಈ ರೀತಿಯಾಗಿ ಒಂದು ಕಾಲದಲ್ಲಿ ಅವರು ನಿಮ್ಮನ್ನು ನೋಡೋಕೆ ಬಂದು ನಿಮಗೆ ಸಹಾಯ ಮಾಡಿ ಹೋಗಿರ್ತಾರಲ್ಲ. ಈಗ ಅಂಥ ಒಂದು ವ್ಯಕ್ತಿಗಳಿಗೆ ಕಷ್ಟ ಬರುವಾಗೆ ನೀವುಗಳು ಹೋಗಿ ಅವ್ರುಗಳನ್ನು ನೋಡಬೇಕು. ಆಸ್ಪತ್ರೆಯಲ್ಲಿದ್ದರೂ ಸರಿ, ಮನೆಗಳಲ್ಲಿ ಇದ್ದರೂ ಸರಿ, ಒಂದು ವೇಳೆ ಅವ್ರು ಯಾವ ಸ್ಥಳದಲ್ಲಿ ಯಾವ ಸ್ಥಿತಿಯಲ್ಲಿದ್ದರೂ ಹೋಗಬೇಕು. ಹುಡ್ಕೊಂಡು ಹೋಗಿ ಅವರನ್ನು ನೋಡಿ ಅವ್ರಿಗೆ ಒಂದು ಸಹಾಯ ಮಾಡಿ ಪ್ರಾರ್ಥನೆ ಮಾಡಿ ನಾವು ಬರಬೇಕು. ಹಾಗೆ ಬರುವಾಗ ಏನಾಗುತ್ತಂದರೆ ದೇವ್ರು ಏನು ಮಾಡ್ತಾನೆ, ನಾವು ಇವತ್ತು ಅವ್ರಿಗೆ ಮಾಡಿ ಹೋದ್ಮೇಲೆ ನೆಕ್ಸ್ಟು ಇನ್ನೊಂದು ಸಾರಿ ನೋಡಿದವ್ರಿಗೆ ಅವ್ರಿಗೂ ಒಂದು ಹೆಚ್ಚು ಕಡಿಮೆ ರೋಗ, ಅನೇಕ ತೊಂದರೆಗಳು ಬರುವಾಗೆ ಅವ್ರಿಗೂ ಸಹಾಯ ಮಾಡಲು ಎಷ್ಟೋ ಜನ ದೇವರು ಪ್ರೇರೇಪಿಸಿ ಅವ್ರನ್ನ ನೋಡಲು ಕಳಿಸ್ಕೊಡೋನಾಗಿರ್ತಾನೆ. ಹಲ್ಲೆಲೂಯಾ. ಇಲ್ಲಿ ನೋಡೋಗೆ ಯಶೋಧ ಸಿಸ್ಟ್ರು ಕೂಡ ಇದ್ದಾರೆ. ಪಾಪ ರೇಣುಕಾ ಅವರು ಒಬ್ಬರೇ ಹಾಸ್ಟೆಲಲ್ಲಿ ಇರ್ತಾರೆ. ಆದರೆ ಯಶೋಧ ಸಿಸ್ಟರ್ ನೋಡುವಾಗೆ ಅವ್ರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಕೆಳಗಡೆ ಹೋಗಿ ಅಲ್ವಾ ಮೆಡಿಷನ್ ತೊಗೊಂಡು ಬರೋದಾಗಲಿ ಅಲ್ವಾ, ಈ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ಆಕೆನೂ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ನೋಡಿರಿ, ಈ ಥರ ದೇವ್ರ ವಾಕ್ಯ ಹೇಳುತ್ತೆ, ಕಷ್ಟಗಳು ಬರೋವಾಗೆ ಒಬ್ಬರಿಗೊಬ್ಬರು ಸಹಾಯ ಮಾಡೋರಾಗಿರಬೇಕು. ಒಬ್ಬರಿಗೊಬ್ಬರು ಸಹಾಯ ಮಾಡಿ ಪ್ರಾರ್ಥನೆ ಮಾಡೋದಾದರೆ ದೇವರು ಏನು ಮಾಡ್ತಾನೆ ಅಂದರೆ ಅವ್ರಿಗೊಂದು ಕಷ್ಟ ರೋಗಗಳು ಬರುವಾಗೆ ಆ ಸಮಯದಲ್ಲಿ ದೇವರು ಇನ್ನೂ ಹೆಚ್ಚಾಗಿ ಏನು ಮಾಡ್ತಾರೆ, ಅಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಲು ದೇವರು ಅನೇಕರನ್ನು ಪ್ರೇರೇಪಿಸಿ ದೇವರು ಕಳಿಸುವನಾಗಿರ್ತಾನೆ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ನೀವೆಲ್ಲರೂ ಒಂದು ಒಳ್ಳೆಯ ಮನಸ್ಸಿಂದ ನಿಮ್ಮ ರಿಲೇಷನ್ಗಳಿಗೆ ತೊಂದರೆ ಬಂದರೂ ಸರಿ, ಸ್ನೇಹಿತರುಗಳು ಬಂದರೂ ಸರಿ, ನೀವು ಅಲ್ವಾ ಕೆಲಸ ಮಾಡೋ ಸ್ಥಳದಲ್ಲಿ ಯಾರಿಗೆ ಏನೇ ಆಗಿರಲಿ ಅಂಥ ಒಂದು ವ್ಯಕ್ತಿಗಳಿಗೆ ಹೋಗಿ ನೀವು ನೋಡ್ರಿ ಅಲ್ವಾ, ಅವ್ರಿಗೆ ಧೈರ್ಯ ತುಂಬಿಸ್ರಿ, ಅವ್ರಿಗೆ ಕರುಣೆ ತೋರಿಸಿ, ಪ್ರೀತಿ ತೋರಿಸ್ರಿ, ಅವ್ರಿಗೆ ಪ್ರಾರ್ಥನೆ ಮಾಡಿರಿ, ಬಲಪಡಿಸ್ರಿ, ಸಹಾಯ ಮಾಡಿರಿ. ಈ ರೀತಿಯಾಗಿ ನೀವು ಮಾಡುವಾಗ ಏನಾಗುತ್ತೆ ಅಂದರೆ ದೇವರು ಆಪತ್ಕಾಲಗಳು ಬರುವಾಗೆ, ಒಂದು ವೇಳೆ ಅವರ ಅಸ್ವಸ್ಥ ರೋಗಗಳಲ್ಲಿ ಬಿದ್ದಿರುವಾಗೆ ಕರ್ತನು ಅವರ ರೋಗಗಳನ್ನ ನೀಗಿಸಿ ಅವರಿಗೆ ಆರೋಗ್ಯವನ್ನು ದಯಪಾಲಿಸಲು ಶಕ್ತನಾಗಿರ್ತಾನೆ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ನೀವು ಪ್ರತಿಯೊಬ್ಬರು ಕರುಣೆಯುಳ್ಳವರಾಗಿರ್ರಿ, ದಯ ಉಳ್ಳವರಾಗಿರ್ರಿ, ಅನೇಕರಿಗೆ ಸಹಾಯ ಮಾಡುವರಾಗಿರಿ. ಯಾಕಂದರೆ ಏಸಪ್ಪ ಈ ಲೋಕದಲ್ಲಿರುವಾಗೆ ಆತನು ಸಹ ಎಲ್ಲರಿಗೂ ಏನು ಮಾಡ್ತಾಯಿದ್ರು, ದೇವರು ಸಹಾಯ ಮಾಡುತ್ತಾ ಉಪಕಾರಗಳು ಮಾಡುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ಏಸಪ್ಪ ಜೀವಿಸಿದರು. ಅದೇ ರೀತಿಯಾಗಿ ನೀವು ಪ್ರತಿಯೊಬ್ಬರು ಎಲ್ಲರಿಗೂ
ಕರುಣೆ ತೋರಿಸುತ್ತಾ, ಸಹಾಯ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಅವರಿಗೆ ಧೈರ್ಯ ತುಂಬಿಸುತ್ತಾ, ಆಧರಣೆ ಹೇಳುತ್ತಾ ಈ ರೀತಿಯಾಗಿ ಜೀವಿಸುವಾಗ ಏನಾಗುತ್ತೆ, ದೇವ್ರ ನಾಮ ಮಹಿಮೆ ಹೊಂದುತ್ತೆ, ದೇವರು ಸಂತೋಷ ಪಡ್ತಾನೆ. ನಿಮ್ಮ ಮೂಲಕವಾಗಿ ಸಹಾಯ ಹೊಂದಿಕೊಂಡಿರೋಂಥ ವ್ಯಕ್ತಿಗಳು ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ, ದೇವ್ರನ್ನ ಮಹಿಮೆ ಪಡಿಸೋರಾಗಿರ್ತಾರೆ. ಇದನ್ನು ಮಾಡಿರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಲಿ. ಈಗ ನಾವು ಈ ಪೇಷೆಂಟ್ಗೆ ಪ್ರಾರ್ಥನೆ ಮಾಡೋಣ. ನಿಮಗೂ ನಾನು ಪ್ರಾರ್ಥನೆ ಮಾಡ್ತೀನಿ. ಕಣ್ಮುಚ್ಚಿ. ಸರ್ವಶಕ್ತನಾಗಿರೋ ನನ್ನ ದೇವರ ಅಪ್ಪ, ಈ ವೇಳೆಯಲ್ಲಿ ನಾವು ರೇಣುಕ ಮಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಯೇಸುರಾಜ, ರೇಣುಕ ಮಗಳನ್ನ ನಿನ್ನ ಗಾಯಪಟ್ಟ ಕರಗಳಲ್ಲಿ ಆ ಮಗಳನ್ನು ಮುಟ್ಟಿ ನೀನು ಆಶೀರ್ವದಿಸು. ಆ ಮಗಳಿಗೆ ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಬಲ ಕೊಡು, ಒಳ್ಳೆ ಸೌಖ್ಯ ಕೊಡು. ಆದಷ್ಟು ಬೇಗ ಸಂಪೂರ್ಣ ಗುಣಮುಖಳಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೇಕಪ್ಪ. ಎಲ್ಲದರಲ್ಲಿ ಆ ಮಗಳನ್ನ ನೀನು ಆಶೀರ್ವದಿಸು. ಇದುವರೆಗೂ ನೀನು ಆ ಮಗಳನ್ನ ಕಾಯ್ದಿದೆಯಾ, ಆರೋಗ್ಯ ಕೊಟ್ಟಿದೆಯಾ, ಆಶೀರ್ವಾದ ಮಾಡಿದೆಯಾ. ಇನ್ನೂ ಅಧಿಕವಾಗಿ ನೀನು ಮಾಡಲು ಶಕ್ತನಾಗಿರೋ ದೇವರಿಗೆ ಸ್ತೋತ್ರಪ್ಪ. ಈ NH ಆಸ್ಪತ್ರೆ ಒಳಗಡೆ ಎಷ್ಟೋ ಪೇಷಂಟ್ಗಳಿದ್ದಾರಪ್ಪ. ಒಂದೊಂದು ವಾರ್ಡ್ಗಳಲ್ಲಿ ಸ್ವಾಮಿ ಎಷ್ಟೋ ಮಕ್ಕಳು ಅಪ್ಪ ಕಷ್ಟದಲ್ಲಿದ್ದಾರೆ, ರೋಗದಲ್ಲಿದ್ದಾರಪ್ಪ, ಮರಣಕರ ವ್ಯಾಧಿಗಳಲ್ಲಿದ್ದಾರೆ ಸ್ವಾಮಿ. ಎಲ್ಲರ ಮೇಲೆ ನಿನ್ನ ಕರಗಳನ್ನು ಚಾಚಿ ಎಲ್ಲರನ್ನ ಸಂಪೂರ್ಣ ಗುಣಪಡಿಸಿ ಒಳ್ಳೆ ಆರೋಗ್ಯ ದಯಪಾಲಿಸಪ್ಪ. ಕರ್ತನ NHನ ಆಶೀರ್ವದಿಸು. ಇದರಲ್ಲಿರೋಂಥ ಎಲ್ಲ ಡಾಕ್ಟರ್ಸ್ಗಳನ್ನ, ನರ್ಸ್ಗಳನ್ನ, ಎಲ್ಲ ಸ್ಟಾಫ್ ನರ್ಸ್ಗಳನ್ನ ಎಲ್ಲರನ್ನ ನೀನು ರಕ್ಷಿಸು, ಆಶೀರ್ವದಿಸು. ಇಡೀ ಆಸ್ಪತ್ರೆ ಮೇಲೆ ಯೇಸು ರಕ್ತವನ್ನು ಚೆಲ್ತಾ ಇದ್ದೀನಿ. ಎಲ್ಲರಿಗೂ ಆರೋಗ್ಯ ಉಂಟಾಗಲಿ, ಅದ್ಭುತಗಳು ನಡೆಯಲಿ. ಯೇಸು ನಾಮದಲ್ಲಿ ದೇವನ ಆಶೀರ್ವದಿಸು. ಸಣ್ಣ ಪ್ರಾರ್ಥನೆ ಕೇಳಾಗಿ ಮಾಡಿದಾಗ ಸ್ತೋತ್ರ. ಎಲ್ಲ ಮಹಿಮೆ ಯೇಸು ರಾಜ ನಿನಗೆ ಸಲ್ಲಿಸ್ತೀವಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.